ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ಒಂದು ವಿಚಾರವಾಗಿ ಈ ಸಂಚಿಕೆಯ ಮೂಲಕ ನಾಡಿನ ಜನತೆಗೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಕುತೂಹಲಕಾರಿಯಾದಂಥ ಒಂದು ವಿಡಿಯೋ ಅಂತಲೇ ನನ್ನ ಭಾವನೆ. ಯಾಕಂದ್ರೆ ಇಲ್ಲಿಯವರೆಗೂ ಅಂದರೆ ಸತತ 6 ವರ್ಷಗಳ ಕಾಲ KPCCಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ DK ಶಿವಕುಮಾರ್ ಅವರ ಪಾತ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮರೆಯುವಂತಿಲ್ಲ. ಯಾಕಂದರೆ ಯಾವತ್ತೂ ಕೂಡ ಅವರು ಸೋಲನ್ನು ಒಪ್ಪಿಕೊಳ್ಳುವಂಥ ಜಾಯಮಾನದ ನಾಯಕನಲ್ಲ. ಹಾಗಿದ್ದರೂ ಕೂಡ ಅಂಥ ಒಬ್ಬ ನಾಯಕ ಇನ್ನೇನು ನಾನು 6 ವರ್ಷ ಈ ಒಂದು ಸ್ಥಾನದಲ್ಲಿ ನನ್ನ ಛಾಪನ್ನು ಮೂಡಿಸಿದ್ದೇನೆ, ಇನ್ಮೇಲೆ ನನಗೆ ಸಾಕು, ಮತ್ತೊಬ್ಬರಿಗೆ ಯಾರಿಗಾದರೂ ಒಂದು ಚಾನ್ಸ್ ಸಿಗಲಿ ಅನ್ನುವಂಥ ಒಂದು ವಿಚಾರವನ್ನು ಮಾಡಿದಂತೆ ಅವರಿಗೆ ಕಾಣಿಸ್ತಾ ಇದೆ. ಹಾಗಿರುವಾಗ ಆ ಒಂದು ಸ್ಥಿರವಾದ ಸ್ಥಾನಕ್ಕೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬಂದು ಕುಳಿತುಕೊಳ್ಳಬಹುದು ಅನ್ನುವಂಥ ಚರ್ಚೆಗಳು ಎದ್ದಾಗ DK ಶಿವಕುಮಾರ್ ಅವರ ಮನದಲ್ಲಿ ಇರ್ತಕ್ಕಂಥ ಮಾತು ಅಂತಂದರೆ, ವಿಚಾರ ಅಂತಂದರೆ, ಹೇಗೂ ನಾನು 2028ರ ಚುನಾವಣೆಯ ನಂತರ ನಾನೇ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವುದನ್ನು ಈಗಾಗಲೇ ತಾನು ಘೋಷಣೆ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಅದರ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ವಿಷಯ ಹೊಸದೇನೂ ಅಲ್ಲ. ಹಾಗಿರುವಾಗ ಈಗಲೇ ಅವರು ಆ ಒಂದು ಸ್ಥಾನದ ಅಂದರೆ CM ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಹೊಂದಿರತಕ್ಕಂಥ ತನ್ನ ಸಹೋದರರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ತಂದರೆ ಹೇಗೆ ಅನ್ನುವಂಥ ಒಂದು ವಿಚಾರವೂ ಕೂಡ ಇರೋದರಿಂದ ಆ ಒಂದು ಸ್ಥಾನಕ್ಕೆ DK ಸುರೇಶ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಹಾಗಿದ್ದರೂ ಕೂಡ ಇನ್ನೊಬ್ಬರು ಬೆಳಗಾವಿಯವರು, ಲೋಕೋಪಯೋಗಿ ಸಚಿವರು, ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಹಾಗೂ ಈಗಾಗಲೇ ಹಲವರು ಜಿಲ್ಲಾ ಮತ್ತು ಹಾಗೂ ತಾಲೂಕಾ ಮಟ್ಟಗಳಲ್ಲಿ ಅಹಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಂಪೂರ್ಣವಾಗಿ ಯಶಸ್ವಿಯಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ST ಸಮುದಾಯದ ಪ್ರಶ್ನಾತೀತ ನಾಯಕ ಹಾಗೂ ಯಾವತ್ತೂ ಕೂಡ ಜನರ ಭಾವನೆಗಳೊಡನೆ, ಜನರ ಒಂದು ಒಡನಾಟದೊಡನೆ ತನ್ನ ಸಂಪರ್ಕವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ತಾ ಇರತಕ್ಕಂಥ ಒಬ್ಬ ಚತುರ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ 2028ರ ಚುನಾವಣೆಗೆ ನನ್ನ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾನು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಅನ್ನುವಂಥ ಒಂದು ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಚರ್ಚಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದನ್ನೇ ಸುಳ್ಳಲ್ಲ. ಹಾಗಿರುವಾಗ ST ಸಮುದಾಯದವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ನೀಡಿದರೆ ಸಂಪೂರ್ಣವಾಗಿ ST ಸಮುದಾಯದ ಸಮಸ್ತ ಮತಗಳನ್ನು ಸೆಳೆದುಕೊಂಡು ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಹುದು ಅನ್ನುವಂಥ ಚಾಣಾಕ್ಷ ನಡೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆ. ಜೊತೆಗೆ ಅವರು ಸಿದ್ದರಾಮಯ್ಯನವರ ಕಟ್ಟ ಅನುಯಾಯಿ, ಜೊತೆಗೆ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಹಾಗೂ ಸಿದ್ದರಾಮಯ್ಯನವರ ತರುವಾಯ ಅಹಿಂದ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಧೀಮಂತ ನಾಯಕ ಅಂತೇಳಿ ಅವರನ್ನು ಕರೀತಾರೆ. ಹಾಗಿರುವಾಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ KPCC ಅಧ್ಯಕ್ಷರ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಚರ್ಚೆಯಲ್ಲಿ ಇವೆ ಮತ್ತು ಅದು ತನ್ನ ಕಾರ್ಯಚಟುವಟಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಹೊರಬರ್ತಾ ಇವೆ. ಇನ್ನೊಬ್ಬರು ಪ್ರಬಲ ಆಕಾಂಕ್ಷಿ ಅವರು ಬೆಳಗಾವಿಯವರೇ, ಅದು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂದ್ರೇ ರೋಮಾಂಚನಗೊಳ್ಳುವಂಥ ಒಂದು ಹೆಸರು. ಪ್ರತಿಷ್ಠೆಗೆ ಬಿದ್ದರೆ ಎಂಥವರನ್ನಾದರೂ ಕೂಡ ನಾನು ಸೋಲಿಸಬಲ್ಲೆ, ಎದುರು ಹಾಕಿಕೊಂಡು ರಾಜಕೀಯವನ್ನು ಮಾಡಬಲ್ಲೆ ಅನ್ನುವಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಮತ್ತೊಬ್ಬ ಕಿತ್ತೂರು ಚೆನ್ನಮ್ಮ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಗೂ ಅವರು DK ಶಿವಕುಮಾರ್ ಅವರ ಬಣದ ಪ್ರಬಲ ಮಹಿಳಾ ಅಭ್ಯರ್ಥಿ. ಅವರನ್ನು ಕೂಡ DK ಶಿವಕುಮಾರ್ ನಾನೇಕೆ ಆಗಬಾರ್ದು ಅನ್ನುವಂಥ ಆಕಾಂಕ್ಷೆಯಲ್ಲೂ ಕೂಡ ಅವರು ಈಗಾಗಲೇ ಇದ್ದಾರೆ. ಈಗಾಗಲೇ ಅವರು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು ಛಾಪನ್ನು ಕೂಡ ರಾಜ್ಯದಾದ್ಯಂತ ಮೂಡಿಸಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ. ಅವರನ್ನು ಕೂಡ DK ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಇವರ ಒಂದು ಹೆಸರನ್ನು ಪ್ರಸ್ತಾಪವನ್ನು ಮಾಡಿದರೂ ಕೂಡ ಮಾಡಬಹುದು ಅನ್ನುವಂಥ ವಿಚಾರವೂ ಕೂಡ ಇದೆ. ಯಾಕಂದರೆ
ಹೇಳಿ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಬಲ ಆ, ನಾಯಕಿ. ಹಾಗಿದ್ದಾಗ ಆ ಸಮುದಾಯವನ್ನು ನಾವು ನಿರ್ಲಕ್ಷ್ಯ ಮಾಡಿದಂತೆ ಆಗೋದಿಲ್ಲ, ಅವರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟಂತೆ ಆಗುತ್ತೆ ಅನ್ನುವಂಥ ಭಾವನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಂತೆ ಕಾಣಿಸ್ತೈತಿ. ಜೊತೆಗೆ ಇನ್ನೊಬ್ಬರು, ಯಾಕಂದರೆ ಸೋಲನರಿಯದ ಸರದಾರ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲನ್ನೇ ತರದೇ ಇರತಕ್ಕಂಥ ಸರದಾರ ಅಂತಂದರೆ ಪರಮೇಶ್ವರ್ ಅವರು ಮತ್ತೊಮ್ಮೆ ಯಾಕೆ ಅವರಿಗೆ ಆ ಒಂದು ಸ್ಥಾನವನ್ನು ನೀಡಬಾರದು? ಅದು ಕೂಡ ಅವರ ಒಂದು ಶಾಂತ ಸ್ವಭಾವದ ಮೂರ್ತಿಯಾಗಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ಯಾಕೆ ನಾವು ಚಾನ್ಸ್ ನೀಡಬಾರ್ದು ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯಗಳಲ್ಲಿ ಹರಿದಾಡ್ತಾ ಇರೋದರಿಂದ ನಿಮ್ಮ ಆಯ್ಕೆ ಏನು ಅನ್ನುವುದನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಜೊತೆಗೆ ನೀವು ಕಮೆಂಟ್ ಮೂಲಕ ಯಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೀವು ನನಗೆ ತಿಳಿಸ್ರಿ. ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.